ಮೇ 31 ಅಧಿಕೃತವಾಗಿ ಎಲ್ಲ ಶಾಲೆಗಳು 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದ್ದು, ಶಾಲೆಗಳು ತೆರೆಯಲಿವೆ. ಈ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ, ಶಾಲಾ ಸ್ವಚ್ಛತೆ ಶಿಕ್ಷಕರುಗಳು ನಡೆಸುತ್ತಿದ್ದು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ BH ರಸ್ತೆಯಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ರಾಮಣ್ಣ ಶಾಲೆಗೆ ಭೇಟಿ ನೀಡಿದ ಅವರು, ಶಾಲೆಗೆ ಆಗಮಿಸಿದ್ದ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಿಸಿ ಪುಷ್ಪವೃಷ್ಟಿಯೊಂದಿಗೆ ಮಕ್ಕಳಿಗೆ ಶುಭ ಕೋರಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ತಾಲೂಕು ಶೈಕ್ಷಣಿಕವಾಗಿ ಪ್ರಗತಿಯಲ್ಲಿದೆ. ಕಳೆದ ಬಾರಿ ನಡೆದ SSLC ಪರೀಕ್ಷೆಯಲ್ಲಿ ತಾಲೂಕು ಜಿಲ್ಲೆಗೆ 3ನೇ ಸ್ಥಾನವನ್ನು ಗಳಿಸಿದೆ. ಕಿತ್ತನಕೆರೆ ಪ್ರೌಢಶಾಲೆಯ ಒಬ್ಬ ವಿದ್ಯಾರ್ಥಿ 625ಕ್ಕೆ 625 ಅಂಕವನ್ನು ಕಬಳಿಸುವ ಮೂಲಕ ರಾಜ್ಯ ಮಟ್ಟದ ಪ್ರತಿಭೆಯಾಗಿ ಹೊರಹೊಮ್ಮಿದ್ದಾನೆ. ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ, ಮೊಟ್ಟೆ, ಬಾಳೆಹಣ್ಣು, ಹಾಲು, ಸಮವಸ್ತ್ರ, ಉಚಿತ ಪಠ್ಯ ಪುಸ್ತಕ, ಶೂ, ಆರೋಗ್ಯ ತಪಾಸಣೆ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು, ಪೋಷಕರು ತಮ್ಮ ಮಕ್ಕಳನ್ನು ಸದಾ ಶಿಕಾರಿ ಶಾಲೆಗೆ ದಾಖಲಿಸುವ ಮೂಲಕ ಈ ಸೌಲಭ್ಯವನ್ನು ದೊರಕಿಸಿಕೊಡಬೇಕೆಂದು ಅವರು ತಿಳಿಸಿದರು. ತಾಲೂಕು ಉಪ ಖಜಾನೆ ಉಪನಿರ್ದೇಶಕ ದಿವಾಕರ್, CRP ವಿಷ್ಣುವರ್ಧನ್, ಶಿಕ್ಷಕರುಗಳಾದ ಶ್ರೀನಿವಾಸ್, ಶಶಿಧರ್, ಮಮತಾ, ವೀಣಾ, ಪ್ರೀತಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ HD ಸೀತಾರಾಮು, ಪತ್ರಕರ್ತರು, ಅರಸೀಕೆರೆ. ಆತ್ಮೀಯರೇ, HB ಮೋಹನ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ, ಅರಸೀಕೆರೆ. 25-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಈಗಾಗಲೇ ವಿದ್ಯುಕ್ತವಾಗಿ ಪ್ರಾರಂಭವನ್ನು ಮಾಡಲಿಕ್ಕೆ ಅರಸೀಕೆರೆ ತಾಲೂಕಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 29ನೇ ತಾರೀಕಿನಿಂದ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರೆಲ್ಲ ಶಾಲೆಗೆ ಭೇಟಿ ನೀಡಿ ಶಾಲೆಯನ್ನು ಸ್ವಚ್ಛಗೊಳಿಸುವಂಥದ್ದು, ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಕೆಲಸಗಳನ್ನ, ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳನ್ನ ವಿತರಣೆ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂಥ ಕೆಲಸಗಳನ್ನ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ 30ನೇ ತಾರೀಕೇನು ಶಾಲಾ ಪ್ರಾರಂಭೋತ್ಸವ ಇದೆ, ಈ ಪ್ರಾರಂಭೋತ್ಸವವನ್ನು ಎಲ್ಲ ಶಾಲೆಗಳಲ್ಲಿ ಸಂಭ್ರಮ ಸಡಗರದಿಂದ ಪ್ರಾರಂಭ ಮಾಡಿದ್ವಿ. ಪ್ರಾಥಮಿಕ ಶಾಲೆ 404 ಪ್ರಾಥಮಿಕ ಶಾಲೆಗಳಲ್ಲಿ, 34 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು 36 ಅನುದಾನಿತ ಶಾಲೆಗಳಿದ್ದಾವೆ ಮತ್ತು ವಸತಿ ಶಾಲೆಗಳೆಲ್ಲ ಸೇರಿಸಿ ನಮ್ಮಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಪ್ರಾರಂಭೋತ್ಸವವನ್ನು ಅತ್ಯಂತ ವಿದ್ಯುಕ್ತವಾಗಿ ಮಾಡ್ತಾಯಿದ್ದೀವಿ. ಸರ್ಕಾರಿ ಶಾಲೆ ಇವತ್ತು ಸರ್ಕಾರಿ ಶಾಲೆಯ ಬಲವರ್ಧನ ಉದ್ದೇಶದಿಂದ ಸರ್ಕಾರಿ ಶಾಲೆಗೆ ಅನೇಕ ಸವಲತ್ತುಗಳನ್ನ ನಾವು ಇವತ್ತು ಸಮವಸ್ತ್ರ ಆಗ್ಬೋದು, ಟೆಕ್ಸ್ಟ್ ಬುಕ್ಸ್ ಆಗ್ಬೋದು, ಅಥವಾ ಮಕ್ಕಳಿಗೆ ಕೊಡುವಂತಹ ಮಧ್ಯಾಹ್ನ ಬಿಸಿ ಊಟ ಮತ್ತು ವಾರದಲ್ಲಿ 6 ದಿನ ಮೊಟ್ಟೆಯನ್ನು ಕೊಡುವಂಥದ್ದು, ಬಾಳೆಹಣ್ಣು ಕೊಡುವಂಥದ್ದು, ಮಕ್ಕಳಿಗೆ ಮಾತ್ರೆ, ಶೂ, ಸಾಕ್ಸು ಮತ್ತು ವಿವಿಧ ಅನೇಕ ಸೌಲಭ್ಯಗಳನ್ನ ಮಕ್ಕಳಿಗೆ ಕೊಡೋದ್ರ ಮೂಲಕ ಶಾಲೆಯನ್ನು ಆಕರ್ಷಣೆಯನ್ನು ಮಾಡಿಕೊಂಡು ಶಾಲೆಗೆ ಮಕ್ಕಳನ್ನು ಆಕರ್ಷಣೆ ಮಾಡ್ತಿದ್ದೀವಿ. ತಾವುಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ನಿರ್ಭೀತಿಯಿಂದ ಸರ್ಕಾರಿ ಶಾಲೆಗೆ ಸೇರಿಸಿ ಇಲ್ಲಿ ನಾವು ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡೋದು. ನಮ್ಮ ತಾಲೂಕಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಶಿಕ್ಷಣ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಿಕ್ಕೆ ನಮಗೆ ಕಳೆದ ಬಾರಿ ನಡೆದಂಥ SSLC ಪರೀಕ್ಷೆಯಲ್ಲಿ ಅತ್ಯಂತ ಉತ್ಕೃಷ್ಟ ಶ್ರೇಣಿಯಲ್ಲಿ ನಮ್ಮ ಮಕ್ಕಳು 625ಕ್ಕೆ 625 ನಮ್ಮ ತಾಲೂಕಲ್ಲಿ ಒಂದು ವಿದ್ಯಾರ್ಥಿ ಆಕಾಂಕ್ಷಾ ಪ್ರೌಢಶಾಲೆ ವಿದ್ಯಾರ್ಥಿ ಗಳಿಸಿದ್ದಾನೆ. ಅದೇ ರೀತಿ ಅತಿ ಹೆಚ್ಚು ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಮತ್ತು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾವೆ. ನಮ್ಮದು ಜಿಲ್ಲೆಯಲ್ಲಿ 3ನೇ ಸ್ಥಾನವನ್ನು ಅರಸೀಕೆರೆ ತಾಲೂಕು ಗಳಿಸಿದ್ದು. ಆ ದಿಶೆಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನಾವು ಇನ್ನೂ ಹೆಚ್ಚು ಒತ್ತು ನೀಡಬೇಕು ಅಂತ ಹೇಳ್ಬಿಟ್ಟು ಪ್ರಾಥಮಿಕ ಶಾಲೆಯಲ್ಲಿ 5 ಬಾರಿ ನಾವು FLNಗಳನ್ನ ಮೌಲ್ಯಮಾಪನಗಳನ್ನ ಮಾಡೋದ್ರ ಮೂಲಕ ಮಕ್ಕಳ ಕಲಿಕಾ ಖಾತ್ರಿಯನ್ನು ದೃಢಪಡಿಸಿಕೊಳ್ಬೇಕು ಅನ್ನೋ ಉದ್ದೇಶಗಳಿಂದ ಅನೇಕ ಯೋಜನೆಗಳನ್ನ ಹಾಕ್ಕೊಂಡಿದ್ದೇವೆ. ಅದಲ್ಲದೆ ನಾವು ಈ ರೀತಿ ಯಾರು ಹೆಚ್ಚು ಶಾಲೆಯನ್ನು ತೊಡಗಿಸ್ಕೊಂಡು ಆಕರ್ಷಣೀಯವಾಗಿ ವಿನ್ಯಾಸವನ್ನು ಮಾಡಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಾರೆ ಅಂತಹ ಶಾಲೆಗಳನ್ನು ಸ್ಟಾರ್ ಶಾಲೆಗಳು ಅಂತ ಗುರುತಿಸಿ ಅವರಿಗೆ ಒಂದು ಸ್ಟಾರ್ ಕೊಟ್ಟು ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಸಹ ನಾವು ಈ ಸಾಲಿನಲ್ಲಿ ಹಾಕ್ಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ಕೆ ಸಹಕಾರ ಮಾಡ್ತಿರುವಂತಹ ಇಲಾಖೆ ಎಲ್ಲ ಮೇಲಾಧಿಕಾರಿಗಳಿಗೂ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.